ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕೆಂಗೇರಿ ಉಪನಗರದಲ್ಲಿ ಕೇದಾರನಾಥ ದರ್ಶನ, ಎಸ್.ಟಿ.ಎಸ್ ನೇತೃತ್ವ. ಮಹಾತ್ಮ ಗಾಂಧಿ ಮೌಲ್ಯ ಹತ್ಯೆ, ಉಡುಪಿ ಕೃಷ್ಣ ಅಸಮಾಧಾನ. ಜ್ಞಾನ ಇರುವ ಕಡೆ ನಾವೇ ಹೋಗಿ ಬೌದ್ಧಿಕತೆ ಹೆಚ್ಚಿಸಿಕೊಳ್ಳಿ, ರಹಮತ್ ತರೀಕೆರೆ. ಎಂ.ಎಸ್. ಸಂಜನಾರಾವ್ ಅವರಿಂದ ಅಮೃತಗಾನ ಗಾಯನ. ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿಯ ಗಣೇಶ ಆಟದ ಮೈದಾನದಲ್ಲಿ ಇದೇ ಫೆಬ್ರವರಿ 15ರ ಭಾನುವಾರ ಆಯೋಜಿಸಿರುವ ಅದ್ದೂರಿ ಮಹಾಶಿವರಾತ್ರಿ ಸಂಭ್ರಮದ ಆಚರಣೆಯ ಬಗ್ಗೆ 17 ಗ್ರಾಮ ಪಂಚಾಯಿತಿ ಹಾಗೂ 12 ಜಿಬಿಎ ವ್ಯಾಪ್ತಿಯ ಮುಖಂಡರುಗಳೊಂದಿಗೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಪೂರ್ವಭಾವಿ ಸಭೆ ನಡೆಸಿದರು. 15ರ ಭಾನುವಾರ ಶಿವರಾತ್ರಿ ಹಬ್ಬದ ದಿನ ಸಾರ್ವಜನಿಕರಿಗೆ ಉತ್ತರಾಖಂಡದಲ್ಲಿರುವ ಕೇದಾರನಾಥ ಸ್ವಾಮಿ ದೇವಾಲಯ ಹಾಗೂ ಕೇದಾರನಾಥ ಲಿಂಗ ಸ್ವರೂಪ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸಂಜೆ 3 ಗಂಟೆಯಿಂದ 4:30ರವರೆಗೆ ಕೇದಾರನಾಥ ಲಿಂಗ ಪ್ರತಿಷ್ಠಾಪನೆ, ಮಹಾರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ವಿಶೇಷವಾದ ಪುಷ್ಪಗಳಿಂದ ಅಲಂಕೃತಗೊಂಡ ಕೇದಾರನಾಥ ಸ್ವಾಮಿ ಲಿಂಗದ ಸ್ಪರ್ಶ ದರ್ಶನದೊಂದಿಗೆ ಪಾರ್ವತಿ ದೇವಿ, ಶ್ರೀ ವಿಘ್ನ ವಿನಾಯಕ ಮೂರ್ತಿಯ ದರ್ಶನ ಮತ್ತು 12 ದ್ವಾದಶ ಲಿಂಗಗಳ ದರ್ಶನದ ನಂತರ ಭಕ್ತಾದಿಗಳಿಗೆ ತಂಬಿಟ್ಟು ಪ್ರಸಾದ, ಏಕಮುಖಿ ರುದ್ರಾಕ್ಷಿ ವಿತರಣೆ ಹಾಗೂ ರಾತ್ರಿ ಇಡೀ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿದೆ ಎಂದು ಸೋಮಶೇಖರ್ ಹೇಳಿದರು. ಸಂಜೆ 5 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ಸಂಗೀತ ಸ್ವರಮಾಂತ್ರಿಕ ವಿಜಯ್ ಪ್ರಕಾಶ್, ಜಾನಪದ ಕೋಗಿಲೆ ಸವಿತಕ್ಕರ್ ಅವರ ತಂಡಗಳಿಂದ ಶಿವನ ಕುರಿತಾದ ಶಿವಸಂಗೀತ ರಸಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ 17 ಗ್ರಾಮ ಪಂಚಾಯಿತಿ ಹಾಗೂ 12 ಜಿಬಿಎ ವ್ಯಾಪ್ತಿಯ ವಾರ್ಡ್ಗಳ ಮುಖಂಡರುಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. 15ರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರಾದ ಮಾಜಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ, ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಸ್ವಾಗತ ಕೋರುವ ಮಹಮ್ಮದ್ ಸಾಲೇಹ ಉಪಾಧ್ಯಕ್ಷರು, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ರಾಜ್ಯದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಇತ್ತೀಚೆಗೆ ಪ್ರಕಟವಾಗಿರುವ ಜಾಹೀರಾತೊಂದರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರನ್ನು ಬಳಸಿಕೊಂಡಿರುವ ರೀತಿಯು ಅವರ ಅಹಿಂಸಾ ತತ್ವ, ಸತ್ಯಾಗ್ರಹ ಮತ್ತು ಸರ್ವೋದಯದಂತಹ ಮೂಲ ಆದರ್ಶಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಎಂದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ನಾಡೋಜ ಉಡುಪಿ ಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಅವರ ತತ್ವಗಳನ್ನು ಅರಿತಿರುವ ಯಾರಿಗಾದರೂ ಆಘಾತವನ್ನುಂಟು ಮಾಡಲಿದೆ. ಇಡೀ ದೇಶವೇ ತಲೆ ತಗ್ಗಿಸುವಂತಹ ಜಾಹೀರಾತಿನ ಚಿತ್ರಣದಲ್ಲಿ ಗಾಂಧಿಯವರ ಮೌಲ್ಯಗಳ ಹತ್ಯೆಯಾಗಿದೆ ಎಂಬುದು ನಮ್ಮ ಗಂಭೀರ ಅಭಿಪ್ರಾಯ ಎಂದು ನಿಧಿಯ ಅಧ್ಯಕ್ಷ ಡಾಕ್ಟರ್ ಉಡುಪಿ ಕೃಷ್ಣ, ಗೌರವ ಕಾರ್ಯದರ್ಶಿ ಎಂ.ಸಿ. ನರೇಂದ್ರ ತಿಳಿಸಿದ್ದಾರೆ. ಜಗತ್ತಿನಾದ್ಯಂತ ಮಹಾತ್ಮ ಎಂದರೆ ಮಹಾತ್ಮ ಎಂಬ ಗಾಂಧಿಯವರೇ ಗೌರವ ಭಾವವಿರುವ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾಧ್ಯಮ ಗಾಂಧಿ ಅವರನ್ನು ಅವಹೇಳನಕಾರಿ ಹಾಗೂ ಪಕ್ಷ ರಾಜಕಾರಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಳಸಿಕೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇದರಿಂದ ಯುವಜನತೆಗೆ ತಪ್ಪು ಸಂದೇಶ ಹೋಗುವ ಅಪಾಯವೂ ಉಂಟಾಗುತ್ತದೆ. ಹಾಗಾಗಿ ಗಾಂಧಿ ಅವರ ವ್ಯಕ್ತಿತ್ವ ಹಾಗೂ ತತ್ವಗಳಿಗೆ ಅಪಚಾರವಾಗುವ ರೀತಿಯಲ್ಲಿ ಅವರನ್ನು ಬಳಸಿಕೊಳ್ಳಬಾರದು ಎಂದು ಅವರು ತಿಳಿಸಿದ್ದಾರೆ. ಸಂಶೋಧನಾರ್ಥಿಗಳು ಮುಕ್ತ ಮನಸ್ಸಿನಿಂದ ಸಂಶೋಧನೆಯಲ್ಲಿ ತೊಡಗಬೇಕು. ಜ್ಞಾನ ಇರುವ ಕಡೆಗೆ ನಾವೇ ಹೋಗಿ ನಮ್ಮ ಬೌದ್ಧಿಕತೆ ಹೆಚ್ಚಿಸಿಕೊಳ್ಳಬೇಕು ಎಂದು ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ರಹಮತ್ ತರೀಕೆರೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕನ್ನಡ ಸಂಶೋಧನಾ ಅಕಾಡೆಮಿಯು ಕೆಂಗೇರಿ ಉಪನಗರದ ಸುರಾನ ಕಾಲೇಜಿನಲ್ಲಿ ಅಕಾಡೆಮಿಯ ಪ್ರಥಮ ವಾರ್ಷಿಕೋತ್ಸವ ಪ್ರಯುಕ್ತ ಆಯೋಜಿಸಿದ್ದ ಸಮಕಾಲೀನ ಕನ್ನಡ ಸಂಶೋಧನೆಯ ಚಹರೆಗಳು ಮತ್ತು ಸಾಧ್ಯತೆಗಳು ಹಾಗೂ ಬಾನು ಮುಸ್ತಾಕ್ ಅವರ ಕಥನ ಸಾಹಿತ್ಯದ ತಾತ್ವಿಕತೆ ಕುರಿತ 1 ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ನಿಜವಾದ ಸಂಶೋಧನೆ ಆರಂಭವಾಗುವುದೇ PhD ನಂತರ. ಏಕೆಂದರೆ PhD ಕೇವಲ ತರಬೇತಿಯಾಗಿದೆ. ಆದರೆ ಬಹುತೇಕರು PhD ಪದವಿ ಪಡೆದ ನಂತರ ಬರೆಯುವುದನ್ನೇ ನಿಲ್ಲಿಸಿದರೆ ಕೆಲವರು ಪುಸ್ತಕಗಳನ್ನೇ ಬರೆಯಬೇಕೆಂಬ ಹಠಕ್ಕೆ ಬೀಳುತ್ತಾರೆ. ಮುಖ್ಯವಾಗಿ ವರ್ತಮಾನಕ್ಕೆ ಬೇಕಾಗುವ ಪುಟ್ಟ ಲೇಖನಗಳನ್ನು ಬರೆಯಬೇಕಿದೆ ಎಂದರು. ಲೇಖನ ಸ್ಪರ್ಧೆಯ ವಿಜೇತರಿಗೆ ಅತ್ಯುತ್ತಮ ಸಂಶೋಧನಾ ಲೇಖನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಮರ್ಶಕ ಡಾಕ್ಟರ್ ನಾಗರಾಜ್ ತಲಗಟ್ಟಪುರ, ಸರ್ಜಾ ಶಂಕರ್ ಹರಳಿಮಠ, ವಿಮರ್ಶಕ ರಂಗನಾಥ ಕಂಟನಕುಂಟೆ, ಅಮರೇಂದ್ರ ಹೊಲ್ಲಂಬಳ್ಳಿ, ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ರವಿಕುಮಾರ್ ಉಪಸ್ಥಿತರಿದ್ದರು. ಬೆಂಗಳೂರು ನಗರದ ಮಾತಿನ ಮನೆಯ ವಿದುಷಿ ಎಂ.ಎಸ್. ಸಂಜನಾರಾವ್ ಅವರಿಂದ ಅಮೃತಗಾನ ಕಾರ್ಯಕ್ರಮ ಮಾತಿನ ಮನೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಗೋಡ್ಕಿಂಡಿ ಮನೆತನದ ಶಿಷ್ಯಿಯಾಗಿ ಸಂಜನಾ ಅವರು ತಮ್ಮ ಗುರುಗಳಾದ ವಿದ್ವಾನ್ ಕಿರಣ್ ಗೋಡ್ಕಿಂಡಿ ಅವರ ಸಮ್ಮುಖದಲ್ಲಿ ಅದ್ಭುತವಾದ ಗಾಯನದಿಂದ ಎಲ್ಲರನ್ನ ಸೆಳೆದಿದ್ದರು. ಇವರೊಂದಿಗೆ ವಾದ್ಯ ಸಹಕಾರದಲ್ಲಿ ವಿದ್ವಾನ್ ಪ್ರಹ್ಲಾದ್ ದೇಶಪಾಂಡೆ, ವಿದ್ವಾನ್ ಪ್ರಭೋ ಶ್ಯಾಮ್ ಆನೂರ್ ಹಾಗೂ ವಿದ್ವಾನ್ ಮೋದಕ್ ಇದ್ದರು. ವಿದ್ವಾನ್ ಕಿರಣ್ ಗೋಡ್ಕಿಂಡಿಯವರು ಸಂಜನಾ ಅವರಿಗೆ ಹಾಗೂ 125ರ ಸನಿಹದಲ್ಲಿರುವ ಮಾತಿನ ಮನೆಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ವಿದ್ವಾನ್ ಗೋಡ್ಕಿಂಡಿಯವರು ಸೇರಿದಂತೆ ಎಲ್ಲ ಕಲಾವಿದರನ್ನು ಮಾತಿನ ಮನೆ ಪರವಾಗಿ ರಾಸು ವೆಂಕಟೇಶ, ಸತ್ಯಪ್ರಸಾದ್ NAL ಗೌರವಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶೈಲೇಸುತೆ ರಂಜಿತಾ ನಿರ್ವಹಿಸಿದರು.